ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮನೆ ಅಂಗಳದಲ್ಲಿ ಈ ಥರ ಹೂವು ಅರಳಿದ್ದು ನೋಡುವಾಗ ತುಂಬ ಖುಷಿ ಆಗ್ತದಲ್ಲ. ನೋಡಿ ಈ ಥರ ಗಿಡ ತುಂಬ ಜರ್ಬೆರ ಹೂವಾಗಲಿಕ್ಕೆ ನಾನು ನಿಮಗೊಂದು ಟಿಪ್ ಹೇಳಿಕೊಡ್ತೇನೆ. ಈ ಜರ್ಬರ ಗಿಡವನ್ನು ಬೇಸಿಗೆಗಾಲದಲ್ಲಿ ನೆಟ್ಟರೆ ಆಗ್ತದೆ, ಈ ಮಳೆಗಾಲದಲ್ಲಿ ನೆಟ್ಟರೆ ಉಂಟಲ್ಲ ಕೊಳ್ತೋಗ್ತದೆ. ಈ ಜರ್ಬೆರ ಗಿಡದಲ್ಲಿ ತುಂಬ ಕಲರ್ಸ್ ಎಲ್ಲ ಉಂಟು. ನಮ್ಮ ಮನೆಯಲ್ಲಿ 3 ಕಲರ್ಸ್ ಇರೋದು ಇತ್ತು, ಎಲ್ಲ ಸತ್ತೋಯ್ತು. ಈ ಮಳೆಗಾಲದಲ್ಲಿ ತುಂಬ ಜಾಗ್ರತೆಯಿಂದ ಆ ಗಿಡವನ್ನು ನೋಡ್ಕೊಳ್ಬೇಕಾಗ್ತದೆ. ಮಳೆಗಾಲದಲ್ಲೆಲ್ಲ ಈ ಗಿಡವನ್ನು ಮಳೆಯಲ್ಲೇ ಇಟ್ಟರೆ ಅದು ಸತ್ತು ಹೋಗ್ತದೆ. ಅದನ್ನು ಮಳೆಗಾಲ ಬರುವಾಗ ನಾವು ತೆಗೆದು ಅದನ್ನು ಮಳೆ ಬೀಳದ ಜಾಗದಲ್ಲಿ ಇಡಬೇಕು. ಹಾಗೆ ಗಿಡ ತುಂಬ ಹೂವಾಗಲಿಕ್ಕೆ ನಾನೊಂದು ಟಿಪ್ ಹೇಳ್ತೇನೆ, ನೋಡ್ಕೊಂಡು ಬನ್ನಿ. ನೋಡಿ ಇದೆಂತ ಗೊತ್ತುಂಟ, ಕಡಲೆ ಹಿಂಡಿ. ಈ ಕಡಲೆ ಹಿಂಡಿಯನ್ನು ನೋಡಿ ಇದನ್ನು ಹುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಹುಡಿ ಮಾಡಿಕೊಂಡೆ. ನೋಡಿ ಇಷ್ಟು ತಗೊಳ್ಳಿ, ಒಂದು ಗಿಡಕ್ಕೆ ಇಷ್ಟು ತಕ್ಕೊಂಡು ಇದನ್ನು ಬುಡಕ್ಕೆ ಹಾಕ್ತದೆ ಅಂತ ನೋಡಿ, ಬದಿಗೆ ಹಾಕ್ಕೊಂಡು ಬನ್ನಿ ಅಂತ. ಹೀಗೆ ಬದಿಗೆ ಹಾಕ್ಕೊಂಡು ಬಂದರೆ ಆಯಿತು, ಗಿಡದ ಬದಿಗೆ ನೋಡಿ ಹೀಗೆ. ಮತ್ತು ಇದಕ್ಕೆ ಚಂದ ನೀರು ಇದ್ರೆ ಆಯಿತು. ಬುಡಕ್ಕೆ ಹಾಕ್ಬೇಡಿ ಯಾವುದೇ ಕಾರಣಕ್ಕೆ. ಚೆನ್ನಾಗಿ ಹೂವಾಗ್ತದೆ ನೋಡಿ. ಇದು ಹೂವಾಗಿ ಮುಗ್ದದ್ದು. ಇದನ್ನು ಕಟ್ ಮಾಡಿ ತೆಗಿಬೇಕು ನಾವು. ನೋಡಿ ಒಮ್ಮೆಲೆ ಇಷ್ಟು ಹೂವಾಗಿದೆ, ಕಾಣಲಿಕ್ಕೆ ನೋಡಿ ಇಷ್ಟು ಚಂದ ಉಂಟು. ಇದನ್ನು ಮುಗ್ಗೆ ನೋಡಿ. ನೋಡಿ ಮೊಗ್ಗು ಬಂದದೆಲ್ಲ ಅರಳಿದೆ, ಇನ್ನೂ ಒಂದು ಮೊಗ್ಗು ಬರ್ತಾ ಉಂಟು. ಇನ್ನು ಪುನಃ ನಾನು ಕಡಲೆ ಹಿಂಡಿ ಹಾಕಿದಲ್ಲ ನೋಡಿ, ಇಲ್ಲೊಂದು ಪುನಃ ನಾನು ಕಡಲೆ ಹಿಂಡಿ ಹಾಕಿದಲ್ಲ, ಇನ್ನು ಪುನಃ ಇದಾದ ಮತ್ತೆ ಇದೆಲ್ಲ ಒಣಗಿದೆ, ಮತ್ತೆ ಪುನಃ ಮೊಗ್ಗು ಬರ್ತದೆ. ಇದು ಹಾಳಾದ ಮತ್ತೆ ಪುನಃ ಮೊಗ್ಗು ಬರ್ತಾ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಲಿಕ್ಕೆಲ್ಲ. ಇದು ನೋಡಿ ಕೆಂಪು ಜರ್ಬೆರ ನೋಡಿ. ಈ ಜರ್ಬೆರದ ಗಿಡದ ಎಲೆ ಸ್ವಲ್ಪ ದೊಡ್ಡದು, ಅದರ ಥರ ಅಲ್ಲ, ಆ ಗಿಡದ ಥರ ಅಲ್ಲ. ಇದು ಸ್ವಲ್ಪ ಎಲೆ ಸ್ವಲ್ಪ ದೊಡ್ಡದಾಗಿರ್ತದೆ, ಆದರೆ ಇದರಲ್ಲಿ ಎಲೆ ಬರೋದು ಸ್ವಲ್ಪ ಕಡಿಮೆ. ನೋಡಿ ಇದು ಒಂದು ಬೇರೆ ಥರದ ಕಲರು. ಇದು ನರ್ಸರಿಯಿಂದ ತಂದದ್ದು. ಇದರಲ್ಲಿ ಸಹ ಹಾಗೆ ಚೆನ್ನಾಗಿ ಹೂವಾಗ್ತದೆ. ಎಲ್ಲವನ್ನು ಸಹ ನಾವು ಮಳೆಗಾಲದಲ್ಲಿ ತುಂಬ ಕಾಪಾಡಿಕೊಳ್ಬೇಕಾಗ್ತದೆ. ಕಾಪಾಡಲಿಲ್ಲ ಅಂದರೆ ಗಿಡ ಎಲ್ಲ ಅಳೆದೋಗ್ತದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ನಮಸ್ತೆ.